ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೆ ಡಿ ವ್ಲಾಗ್ಸ್. ನಾನಿವತ್ತು ಮಾಡ್ತಾ ಇದ್ದೀನಿ ಚಂಪಾಕಲಿ. ಬೇಕ್ರಿನಲ್ಲಿ ನಾವು 40-50 ರುಪೀಸ್ ಕೊಟ್ಟು ತಗೊಳ್ಳೋದಕ್ಕಿಂತ ಮನೆಯಲ್ಲೇ ಹೈಜಿನಿಕ್ಕಾಗಿ ಚಂಪಾಕಲಿನ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ಲಿ ನಾನಿಲ್ಲಿ ಹಾಲು ತಗೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟರ್ನ ತಗೊಳ್ತಾ ಇದ್ದೀನಿ ಹಾಲು. ಬೆಟರ್ ನಂದಿನಿ ಪ್ಯಾಕೆಟ್ ತೊಗೊಳ್ಳಿ, ಇಲ್ಲ ಹಸುವಿನ ಹಾಲಾದ್ರೂ ಓಕೆನೆ, ಬಟ್ ಹಾಲು ಗಟ್ಟಿ ಇರಬೇಕು, ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಹಾಲು ತೊಗೊಂಡಾದಮೇಲೆ ಕುದಿಯೋಕ್ಕೆ ಬಿಡಿ, ಅಂದರೆ ತುಂಬ ಕುದಿಸ್ಬೇಕು ಅಂತ ಏನೂ ಇಲ್ಲ. ಒಂದು ಕುದಿ ಬರ್ತಾ ಇದ್ದಂಗೆ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು ವಿನೆಗರ್ ತೊಗೊಂಡಿದ್ದೀನಿ ನಾನು. ವೈಟ್ ವಿನೆಗರ್ ಆದರೂ ಓಕೆ, ಇಲ್ಲ ನೀವು 1 ನಿಂಬೆಹಣ್ಣು ಅಥವಾ 2 ನಿಂಬೆಹಣ್ಣು ರಸನ ತೆಗೆದು ಹಾಕ್ಕೊಳ್ತೀನಿ ಅಂತಂದ್ರೂ ಸರಿಯೇ. ಕೆಲವೊಂದು ಸಲ ನಿಂಬೆಹಣ್ಣಲ್ಲಿ 1 ಫುಲ್ ನಿಂಬೆಹಣ್ಣು ಹಾಕಿದ್ರೂ ಹಾಲು ಒಡೆಯಲ್ಲ. ನಾನಿಲ್ಲಿ ವೈಟ್ ವಿನೆಗರ್ನೇ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಹಾಕಿಬಿಟ್ರೆ ಸಾಕು, ಅದು ಹಾಲು ಬೇಗನೆ ಒಡೆದೋಗುತ್ತೆ. ಹಾಲು ಒಡೆದ ನಂತರ ಕುದಿ ಇನ್ನೇನು ಬರ್ತಿದೆ ಅನ್ನೋ ಹಾಗೇ ನೀವು ಹಾಕ್ಕೊಳ್ಬೇಕು ವಿನೆಗರ್ನ. ನೋಡ್ಬೋದು ನೀವು ಇಲ್ಲಿ ಹೇಗೆ ಹೊಡಿತಾ ಇದೆ ಹಾಲು ಅಂತ, ಆಲ್ಮೋಸ್ಟ್. 1 ಸ್ಪೂನಲ್ಲಿ ನೀವು ತಿರುಗಿಸ್ಕೊಂಬಿಡಿ, ನೋಡ್ತಾ ಇರ್ಬೋದು. ಇವಾಗ ಫೈನಲಿ ಒಡೆದಿದೆ ಹಾಲು. ನೀವು ನೋಡ್ಬೋದು ಪನ್ನೀರ್ ಹೇಗೆ ಸಪ್ರೇಟ್ ಆಗಿದೆ ನೀರಿಂದ ಅಂತ. ಈ ಥರ ಪನ್ನೀರ್ ಸಪ್ರೇಟ್ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಒಂದು ವೈಟ್ ಕ್ಲಾತ್ನ ತಗೊಳ್ಳಿ. ವೈಟು ಇಲ್ಲಾಂದರೆ ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇದೆ, ಬಟ್ ಅಡುಗೆಗೆ ಉಪಯೋಗಿಸೋಂಥದ್ದು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ ಕೆಳಗಡೆ, ನೀರನ್ನು ಶೋಧಿಸ್ಕೊಂಡು ಪನ್ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಅಂತ. ಪನ್ನೀರನ್ನ ಇಲ್ಲಿ ನಾವು ತೆಗಿಬೇಕು. ನೋಡಿ ಹೇಗೆ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆ ಕ್ಲಾತ್ ಮೇಲೆ ಹೋಗಿ ಪನ್ನೀರೆಲ್ಲ ಸೆಗ್ರಿಗೇಟ್ ಆಗ್ತಾಯಿದೆ. ಕಂಪ್ಲೀಟಾಗಿ ಶೋಧಿಸ್ಕೋಬೇಕು ನಾವು. ನೋಡ್ಬೋದು ಇಲ್ಲಿ ಎಷ್ಟು ಪನ್ನೀರ್ ಬಂದಿದೆ 1 ಲೀಟರ್ ಹಾಲಿಂದ ಅಂತ. ಅದಾಗಿದ ತಕ್ಷಣ ನಾನಿಲ್ಲಿ ನೋಡಿ ಕೆಳಗಡೆ ನೀರು ಎಷ್ಟು ಬಂದಿದೆ. ಅದನ್ನು ಕಟ್ಕೊತಾ ಇದ್ದೀನಿ ಬಟ್ಟೆನಲ್ಲಿ. ಚೆನ್ನಾಗಿ ಹಿಂಡ್ಕೊಬೇಕು. ಇದು ನೀರಿನ ಅಂಶ ಇರಬಾರ್ದು, ಅಂದರೆ ತುಂಬ ಡ್ರೈನೂ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾವು ಚೆನ್ನಾಗಿ ಹಿಂಡಬೇಕು. ಇಲ್ಲಿ ನೋಡಿ ನಾನು ಹೇಗೆ ಪ್ರೆಸ್ ಮಾಡಿ ಮಾಡಿ ಹಿಂಡ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಅದಾಗಿದ ತಕ್ಷಣ ಒಂದು 15 ಮಿನಿಟ್ಸ್ ಟ್ಯಾಪು ಅಥವಾ ಎಲ್ಲಾದರೂ ಸರಿ ಒಂದು ಭಾರವಾಗಿರೋ ವಸ್ತು ಮೇಲಾದರೂ ಇಟ್ಬಿಟ್ಟು, ಅಥವಾ ನಲ್ಲಿಗಾದರೂ ಸುಮ್ಮನೆ ಹಾಗೆ ಕಟ್ಬಿಡಿ. ಒಟ್ಟಲ್ಲಿ ನೀರು ಚೆನ್ನಾಗಿ ಹಿಂಗಿರಬೇಕು ಅದರಲ್ಲಿ. ಅದಾಗಿದ ತಕ್ಷಣ ಇನ್ನೊಂದೇನು 15 ನಿಮಿಷ ಆಯಿತು ಅನ್ನೋ ಹಾಗೆ ನೋಡಿ ನಾನೆಲ್ಲಿ ಓಪನ್ ಮಾಡಿದೆ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಪನ್ನೀರು, ಎಷ್ಟು ದಪ್ಪ ಪನ್ನೀರ್ ಸಿಕ್ಕಿದೆ ಅಂತ ನೋಡಿ. ಅಲ್ಲಿ ಬ್ರೇಕ್ ಮಾಡ್ತಾ ಇದ್ದರೆ ಎಷ್ಟು ಇದೆ ಚೆನ್ನಾಗಿ ಅದು. ಈಗ ನಾನು ಅದನ್ನು ಇನ್ನು ಮಾಯಿಶ್ಚರ್ ಕಂಟೆಂಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡ್ರೈ ಕೂಡ ಮಾಡೋದು ಬೇಡ. ಹೀಗೆ ಹಿಂಡ್ಕೊಂಡು ಆದಮೇಲೆ ನಾನು ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ನೆಲ್ಲ ಈ ಥರ ಉದುರಿಸ್ಕೊಂಡು. ಆ ಥರ ಮಾಡಿದ್ಮೇಲೆ ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು. ನೀವು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಅದು ಆಗ್ತಾ ಆಗ್ತಾ ಪನ್ನೀರ್ ಹೇಗಾಗುತ್ತೆ ಅಂತಂದರೆ ತುಂಬ ಸ್ಮೂತಾಗಿ ಹಿಟ್ಟು ಥರ ಆಗುತ್ತೆ. ನಾನಿಲ್ಲಿ ಅದು ಪನ್ನೀರ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ ಫ್ರೆಂಡ್ಸ್, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅಂದರೆ ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು ನಿಮಗೆ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಆ್ಯಂಡ್ ಕೆಲವೊಂದು ಇದರಲ್ಲಿ ನೋಡಿದ್ದೀನಿ ನಾನು, ಮೈದಾ ಕಾರ್ನ್ಫ್ಲೋರ್ ಎಲ್ಲ ಹಾಕ್ತಾರೆ. ದಯವಿಟ್ಟು ಏನನ್ನೂ ಆ್ಯಡ್ ಮಾಡಬೇಡಿ, ಚಂಪಾಕಲಿ ಹಾಳಾಗೋಗುತ್ತೆ. ನಾನಿಲ್ಲಿ ಬರೀ ಇಷ್ಟೇ ಇಂಗ್ರೀಡಿಯೆಂಟ್ಸು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಏನೂ ಬೇಡ. ಏನು ಮಾಡ್ತಾಯಿದ್ದೀನಿ, ನಾನು ತುಪ್ಪ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಮೆತ್ತಗೆ ಸಾಫ್ಟಾಗಿ ಆಗಬೇಕು, ಪ್ರೆಸ್ ಮಾಡಬೇಕು. ಅಲ್ಲಿವರೆಗೂ ನಾದ್ಕೊಳ್ತಾನೆ ಇರಿ. ಫಸ್ಟ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ನಾದ್ತಾ ಇದ್ದೀನಿ ಅಂತ. ಆ ಥರ ನಾದಿ ಕೊನೆಗೆ ಒಂದು ಹಿಟ್ಟು ಥರ ಆಗುತ್ತೆ. ಕ್ಲೀನಾಗಿ ಒಂದು ಚಪಾತಿ ಹಿಟ್ಟು ಥರ ಮೆತ್ತಗಾಗುತ್ತೆ. ಅದಾಗಿದ ತಕ್ಷಣ ಅದನ್ನು ಉಂಡೆ ಕಟ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು, ಅದನ್ನು ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕಲರ್ ಹಾಕ್ಕೊಳ್ಳಿ, ಅದಕ್ಕೆ ಯೆಲ್ಲೋ ಫುಡ್ ಕಲರ್ ಹಾಕ್ಕೊಳ್ಳಿ ಚಂಪಾಕಲಿಗೆ. ಇಲ್ಲ ಬೇಡ ಅಂತ ಹೇಳಿದ್ರೆ ಹಾಗೆ ವೈಟೇ ಬಿಡ್ಬೋದು, ವೈಟ್ ಚಂಪಾಕಲಿ ಆಗುತ್ತೆ. ಅದಾಗಿದ ತಕ್ಷಣ ನಾನಿಲ್ಲಿ ಚಿಕ್ಕದಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ಏನಿಲ್ಲ ಅಂದರೂ 1 ಲೀಟರ್ ಹಾಲಿನಲ್ಲಿ ಮಿನಿಮಮ್ ಅಂದ್ರೂ ಒಂದು 14ರಿಂದ 15 ಚಂಪಾಕಲಿ ಆಗುತ್ತೆ. ಅದು ಆ ಥರ ರೋಲ್ ಮಾಡ್ಕೊಂಡಾದಮೇಲೆ
ಎಲ್ಲನೂ ಈ ಥರ ನೋಡಿ ಚಿಕ್ಕದಾಗಿ ಮಾಡಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಬಾಣಲಿಗೆ ನಾನು 1 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. 1ಕ್ಕೆ 3 ಕಪ್ಪಷ್ಟು ನೀರು ಹಾಕ್ಕೊಬೇಕು. ಸೊ 1:3ನಲ್ಲಿ 1 ಕಪ್ ಸಕ್ಕರೆ ಆದರೆ 3 ಕಪ್ ನೀರು ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿರೋವಂಥ ಏಲಕ್ಕಿ ಪುಡಿ, ನಂತರ ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ಎಲ್ಲೋ ಫುಡ್ ಕಲರ್ ಆಲ್ರೆಡಿ ಹಾಕಿರ್ತೀರ, ಬಟ್ ಇಲ್ಲೊಂದು ಸ್ವಲ್ಪ ಹಾಕೋತೀನಿ ಅಂದರೆ ಹಾಕ್ಕೊಳ್ಳಿ. ಸೊ ಅದು ಪಾಕ ತೆಗಿಬೇಕು ಅಂತ ಏನೂ ಇಲ್ಲ ನಾವು. ಸೊ ಜಸ್ಟ್ ಒಂದು ಕುದಿ ಬಂದಿದ್ದ ತಕ್ಷಣ ಚಂಪಾಕಲಿನ ಒಂದೊಂದಾಗಿ ಆ ಪಾಕದೊಳಕ್ಕೆ ಬಿಟ್ಕೊಳ್ಳಿ. ಸೊ ಫಸ್ಟು ಒಂದು ಸ್ಟಾರ್ಟಿಂಗ್ 10 ನಿಮಿಷ ಹೈ ಫ್ಲೇಮ್ನಲ್ಲೇ ಚಂಪಾಕಲಿ ಬೇಯಬೇಕು. ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಾದಮೇಲೆ ಇನ್ನೊಂದು 10ರಿಂದ 15 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಚಂಪಾಕಲಿನ ಬೇಯಿಸ್ಕೊಳ್ಬೇಕು. ಸೊ ಒನ್ಸ್ ನೀವು ಅದು ಸ್ಪಾಂಜಿಯಾಗಿ ಎಲ್ಲ ಹೀರ್ಕೊಂಡಿದೆ ಅಂತ ಅಂದಾಗ ಆ ಚಂಪಾಕಲಿನ ಹೊರಗಡೆ ತಗೊಂಡು ಪ್ಲೇಟ್ನಲ್ಲಿ ಹಾಕ್ಕೊಂಡು ಒಂದು 15ರಿಂದ 20 ನಿಮಿಷ ಹಾಗೆ ಬಿಟ್ಬಿಡಿ. ಅದು ಸ್ವಲ್ಪ ತಣ್ಣಗಾಗೋವರೆಗೂ. ಸೊ ತಣ್ಣಗಾದ ಮೇಲೆ ಅದನ್ನು ಒಂದು ಚಾಕುವಿನ ಸಹಾಯದಿಂದ ನೋಡಿ ಇಲ್ಲಿ ನಾನು ಹೇಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ನೋಡಿ ಮಧ್ಯ ಈ ಥರ ಕಟ್ ಮಾಡ್ಕೊಳ್ಳಿ. ಫುಲ್ಲು ಕಟ್ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು, ಇಲ್ಲ ನಾನು 2 ಭಾಗ ಮಾಡ್ಕೊಂಬಿಡ್ತೀನಿ ಅಂದ್ರೂ ಮಾಡ್ಕೊಳ್ಬೋದು. ಸೊ ಈ ಥರ ಕಟ್ ಮಾಡಿಕೊಂಡು ನಾನಿಲ್ಲಿ ಕೋವಾ ಆ್ಯಕ್ಚುಲಿ ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು, ಬಟ್ ನನಗೆ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ನಾನು ನಂದಿನಿ ಪೇಡ ತೊಗೊಂಬಂದಿದ್ದೆ. ಸೊ ಆ ನಂದಿನಿ ಪೇಡನೇ ನಾನು ಕೋವಾ ಆಗಿ ಯೂಸ್ ಮಾಡಿದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಸೊ ಆ ಪೇಡನ ಮಧ್ಯದಲ್ಲಿ ಈ ಥರ ರೋಲ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡಿರ್ತಾ ಇದ್ದೀನಿ. ಆ್ಯಂಡ್ ಚೆರಿ ಫ್ರೂಟ್ಸ್ನ ಹಾಕ್ತೀವಿ ಚಂಪಾಕಲಿಗೆ, ಬಟ್ ನಾನಿಲ್ಲಿ ಬಾದಾಮನ್ನ ಹಾಕ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್ ಹೆಲ್ತಿ ಅಂತ ಅಂದ್ಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಚಂಪಾಕಲಿ, ಸ್ಪಾಂಜಿಯಾಗಿ ಬಂದಿದೆ. ಸೊ ಬರೀ 1 ಲೀಟರ್ ಹಾಲಿದ್ರೆ ಸಾಕು, 1 ಕಪ್ ಸಕ್ಕರೆ ಇದ್ದರೆ ಸಾಕು, ಎಷ್ಟು ಚೆನ್ನಾಗಿ ಜ್ಯೂಸಿ ಚಂಪಾಕಲಿನ ಮಾಡ್ಕೊಬೋದು ಅಂತ ನೋಡಿ ನೀವು. ಸೊ ಈ ರೀತಿಯಾಗಿ ಎಲ್ಲ ಚಂಪಾಕಲಿಗಳಿಗೂ ಒಳಗಡೆ ಕೋವಾ ಸ್ಟಫ್ ಮಾಡಿಕೊಂಡು ಬಾದಾಮನ್ನ ಮೇಲೆ ಡೆಕೋರೇಟ್ ಮಾಡ್ಕೊಳ್ಳಿ. ಸೊ ಫೈನಲಿ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಆಗಿದೆ ಅಂತ. ಮತ್ತು ನೀವು ಇಲ್ಲಿ ಹಿಟ್ಟನ್ನು ನಾದ್ಕೊಳ್ಳೋದ್ರಲ್ಲಿ ತುಂಬ ಇದೆ ಮೇನ್ ಪ್ರೊಸೀಜರೇ ಅದು. ಇಲ್ಲಾಂದರೆ ಕೆಲವೊಂದು ಬ್ರೇಕ್ ಡೌನ್ ಆಗಿದೆ ನೋಡಿ ನೀವಲ್ಲಿ ಚಂಪಾಕಲಿನಲ್ಲಿ, ಆ ರೀತಿ ಆಗುತ್ತೆ. ಬಟ್ ಈ ಒಂದು ನನಗೆ ಮಾಡಿದ ಚಂಪಾಕಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಹಾಗಾಗಿ ಬೇರೆ ಯಾವುದಾದ್ರೂ ರೆಸಿಪೀಸ್ ನಿಮಗೆ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಯಾವಾಗಲೂ, ನನಗೆ ನೀವು ಇದರಲ್ಲಿ ಕಮೆಂಟ್ ಮಾಡಿ ಆನ್ಸರ್ಸ್ನ. ಸೊ ನೀಲಿ ಕೆರೆಯಲ್ಲಿ ಬಿಳಿ ಮೀನು, ಸೊ ನನಗೆ ಇದಕ್ಕೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಫಸ್ಟು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ ಅವ್ರ ಹೆಸರನ್ನ ನಾನು ಅನೌನ್ಸ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.